ಮತ್ತೊಮ್ಮೆ ಬಿಗ್ ಡಿಬೇಟ್ಗೆ ಸ್ವಾಗತ. ಅಕ್ಕಿ ರೇಟ್ ಈ ರೀತಿ ಜಾಸ್ತಿ ಆಗ್ತಿರೋದನ್ನ ಕೇಳಿ ಜನ ನಿಜಕ್ಕೂ ಕಕ್ಕಾಬಿಕ್ಕಿ ಆಗಿದ್ದಾರೆ. ಚರ್ಚೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು ಇವಾಗ. ಶಿವಮೊಗ್ಗದಿಂದ ಬಸವರಾಜಪ್ಪ ಅವರಿದ್ದಾರೆ. ಬಸವರಾಜಪ್ಪ ಅವರೇ, ಕೊನೆಯದಾಗಿ ಹೇಳಿ, ಏನ್ ಇದಕ್ಕೆಲ್ಲ ಪರಿಹಾರ ಅಂತ ಅನ್ಸುತ್ತೆ? ಪರಿಹಾರ ಸರ್ಕಾರ ಪಡಿತರ ಅಕ್ಕಿ ಜಾಸ್ತಿ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು. ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಆದಾಗ ಸ್ವಲ್ಪ ಮಾರ್ಕೆಟ್ ವೀಕ್ ಬಂದೇ ಬರುತ್ತೆ. ಮತ್ತು ಮಾರುಕಟ್ಟೆ ಶುಲ್ಕಗಳನ್ನು ಕಡಿಮೆ ಮಾಡಬೇಕು. ಇನ್ನು ಹೊರ ರಾಜ್ಯಗಳಿಗೆ ಹೋಗ್ತಕ್ಕಂಥ ಭತ್ತನ ಸಾಗಣೆನ ನಿರ್ಬಂಧ ಮಾಡಬೇಕು. ಇವೆಲ್ಲ ಮಾಡಿದರೆ ಸಾಮಾನ್ಯವಾಗಿ ರೇಟು ಸ್ವಾಭಾವಿಕವಾಗಿ ಕಡಿಮೆ ಬಂದೇ ಬರುತ್ತೆ. ಇವೆಲ್ಲ ಸರ್ಕಾರದ ಕೈಯಲ್ಲಿರ್ತಕ್ಕಂಥ ಕೆಲಸಗಳು. ನಾವೇನು ಮಿಲ್ಲರ್ಸ್ ಏನು ಮಾಡೋಕ್ಕಾಗಲ್ಲ, ವ್ಯಾಪಾರಸ್ಥರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮಾರ್ಕೆಟ್ ಜಾಸ್ತಿ ಆದಾಗ ಹೈಕಾಗಿ ಜಾಸ್ತಿ ತಗೊಳ್ತಾರೆ. 2,000 ರೂಪಾಯಿ 2,500 ರೂಪಾಯಿ ಭತ್ತ ಕೊಟ್ಟು ಅಕ್ಕಿ ಮಾಡುವಾಗ 35-36 ರೂಪಾಯಿ ಅಷ್ಟು ಬೀಳುತ್ತೆ. ಅದನ್ನು ಮಾರ್ಕೆಟಿಗೆ ಮಾರ್ತಾರೆ. ಅದರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ. ಮಿಲ್ಲರ್ ಮೇಲೆ ತಪ್ಪು ಹೊರಿಸೋದು ತುಂಬ ಅದು ತಪ್ಪದು. ಎಲ್ಲ ಮಿಲ್ಲರೇ ಮಾಡೋಕ್ಕಾಗಲ್ಲ. ಅದರಲ್ಲಿ ಎಲ್ಲರ ಪಾಲು ಇರುತ್ತೆ. ಪ್ರತಿಯೊಬ್ಬರು ಸಹಕಾರ ಮಾಡಬೇಕು. ಅದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ಪ್ರತಿಯೊಬ್ಬರು ಮಾಡಿದಾಗ ಮಾರ್ಕೆಟ್. ಓಕೆ ಬಸವರಾಜಪ್ಪ ಅವರೇ, ಅರುಣ್ ಪರಮೇಶ್ವರ್, ನೀವೇನು ಹೇಳ್ತೀರಿ ಕೊನೆಯದಾಗಿ? ಮೇಡಮ್, ಏನು ಇದಕ್ಕೆಲ್ಲ ಪರಿಹಾರ? ಏನು ಮಾಡಬೇಕು ಅಂತ ತಕ್ಷಣಕ್ಕೆ ಏನು ಕ್ರಮ ಕೈಗೊಳ್ಳಬೇಕು? ತಕ್ಷಣ ಸರ್ಕಾರ ಹೊರ ರಾಜ್ಯಕ್ಕೆ ಹೋಗೋದನ್ನ ನಿರ್ಬಂಧ ನಡೆಸಬೇಕು. ಏನು ರೈಸ್ ಮಿಲ್ಗಳ ಸ್ಟಾಕ್ ಇದೆ, ಅಧಿಕ ಮಟ್ಟದ ಸ್ಟಾಕ್ ಇಟ್ಟಿದ್ದಾರೆ, ಅದನ್ನು ರೈಡ್ ಮಾಡಬೇಕು. ಸೊ ಆಮೇಲೆ ಇನ್ನೊಂದು ಏನಾಗಿದೆ, ಇವಾಗ ಮಾಲ್ಗಳಲ್ಲಿ ಜಾಸ್ತಿ ಆಗಿದೆ ಸ್ಟಾಕ್ ಇಡೋದು. ಆ ಮಾಲ್ನೂ ಕೂಡ ರೈಡ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಕೂಡ ನನ್ನ ಅನಿಸಿಕೆ ಪ್ರಕಾರ ಒಂದು 5 ರೂಪಾಯಿಂದ 4 ರೂಪಾಯಿಂದ 5 ರೂಪಾಯಿ ಕಮ್ಮಿ ಆಗ್ಬೋದೇ ಹೊರತು ತೀರಾ 30 ರೂಪಾಯಿ ತಂದುಬಿಡ್ತೀವಿ, 25 ರೂಪಾಯಿ ತಂದುಬಿಡ್ತೀವಿ ಅಂತ ಹೇಳೋದು ಸುಳ್ಳು. ಯಾಕೆಂದರೆ ಆಲ್ರೆಡಿ 70, 60, 70 ಭಾಗ ಒಟ್ಟಾಗಿದೆ. ಒಟ್ಟೋಗಿರೋದ್ರಿಂದ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಅದನ್ನು ಇರೋದನ್ನ ಉಳಿಸ್ಕೊಂಡು ಅದರಲ್ಲಿ ಏನಾರು ಮಾಡೋಕ್ಕೆ ಸಾಧ್ಯನ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಅವರು ನೇರವಾಗಿ ಜನಗಳಿಗೆ ಮುಟ್ಟುವಂಥ ಯಾವುದೋ ಸಂದೇಶ ಕೊಡಬೇಕು. ಅದ್ರ ಬಗ್ಗೆ ಕೆಲವೊಂದು ಮಾತಾಡಬೇಕಾಗತ್ತೆ. ಅವರು ದಯವಿಟ್ಟು ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಇದು ಯಾಕೆಂದರೆ ಬಡ ಜನತೆಯ ಪರವಾಗಿ, ಕರ್ನಾಟಕ ರಾಜ್ಯದ ಬಡ ಜನತೆಯ ಪರವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಮನವಿ ಇದು. ದಯವಿಟ್ಟು ತಾವು ಇದ್ರ ಬಗ್ಗೆ ಒಂದು ಗಂಭೀರವಾಗಿ ತಗೊಂಡಿದ್ದನ್ನು ಇದ್ರ ಬಗ್ಗೆ ಒಂದು ಇದನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ. ಸೋಮೇಶ್ವರ್, ಏನು ಹೇಳ್ತೀರಿ ಗ್ರಾಹಕರಿಗೆ ನಿಜಕ್ಕೂ ಇಲ್ಲಿ ಹೇಳ್ತೀರ? ಒಂದು ಏನಂತಂದರೆ, ಈಗ ನಾವು ಏನು ಇದು ಟೆಂಪ್ರವರಿ ಸೊಲ್ಯೂಷನ್ ಆ್ಯಕ್ಚುಲಿ. ಸೊ ಈಗಿರೋ ಪರಿಸ್ಥಿತಿಗೆ ಇದು ಸೊಲ್ಯೂಷನ್ ಅವ್ರು ಹೇಳಿದಂಥದ್ದು. ಬಟ್ ನಾವು ಮುಂದಿನ ದಿನಗಳನ್ನ ಗಮನದಲ್ಲಿಟ್ಕೊಂಡು ನೋಡೋದಾದರೆ, ಸೊ ಇದಕ್ಕೆ ಆಲ್ಟರ್ನೇಟ್ ಮೆಥಡ್ಸ್ಗಳನ್ನ ನಾವು ಯೂಸ್ ಮಾಡಬೇಕು. ಸೊ ಒಂದು ರೈಸು ಅಥವಾ ಒಂದೇ ಒಂದು ಇದನ್ನು ನಾವು ಡಿಪೆಂಡ್ ಆಗೋ ಬದಲು, ಸೊ ನಾವು ಏನು ಅಕ್ಕಿಗಳು ಅಂತ ನಾವು ಹೇಳಿದ್ವಿ, ಕಿರುಧಾನ್ಯಗಳನ್ನು ಕೂಡ ಅಕ್ಕಿಗಳಾಗಿ ಬೆಳಿಬೋದು. ಆ ಥರದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ನಾವು. ಗ್ರಾಹಕರು ಕೂಡ ಅದಕ್ಕೆ ಸ್ವಲ್ಪ ಓಲೈಸಬೇಕು, ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮತ್ತೆ ಅದೇ ತರ ಅವರು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಆದ್ರೆ ಫಾರ್ಮರ್ಸ್ ಗ್ಯಾರಂಟಿ ಬೆಳೀತಾರೆ. ಯಾಕೆಂದ್ರೆ ಅದೆಲ್ಲ ಡ್ರೈ ಲ್ಯಾಂಡ್. ಇದು ನಮ್ಗೆ ಅರ್ಕ ತಗೊಂಡ್ರೆ 2 ರಿಂದ 3 ಮಳೆ ಸಾಕು. ಸೊ ಈ ತರದ ಒಂದು ಮೆಥಡ್ಸ್ ಗಳನ್ನ ನಾವು ಸೊಲ್ಯೂಷನ್ ಕಂಡುಹಿಡ್ಕೋಬಹುದು. ಮತ್ತೆ ಅನ್ಪಾಲಿಶ್ ಇಂದ ಪಾಲಿಶ್, ಪರ್ಯಾಯ ವ್ಯವಸ್ಥೆಗಳೇ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಹೇಳ್ತಾರೆ. ಸಣ್ಣ ಸುಗಪ್ಪ ಅವರೇ, ಕೊನೆಯದಾಗಿ ಈ ರೇಡ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ ರೀ. ಏನಾಗುತ್ತಂದ್ರೆ, ಈಗ ರೇಡ್ ಮಾಡೋದ್ರಿಂದ ರೇಡ್ ಮಾಡ್ತಾರ ಅಂತಂದು ಮಾತ್ರಕ್ಕೆ ಅದೇನು ಅನ್ಡಿಕ್ಲೇರ್ಡ್ ಮಾಲಲ್ಲ, ಅದೆಲ್ಲ ಸ್ಟಾಕ್ಡ್ ಮಾಲೆ, ಅದ್ರ ಮೇಲೆ ಲೋನ್ ಇದೆಲ್ಲ ತೊಗೊಂಡು ಮಾಡ್ತಕ್ಕಂಥ ಇದರಲ್ಲಿ ರೇಡ್ ಮಾಡಿದ್ರೆ ಸಮಸ್ಯೆ ಪರಿಹಾರ. ಅವಾಗ ಏನಾಗುತ್ತೆ, ಯಾಕೆ ಬೇಕು ಬಿಡಪ್ಪ ನಮ್ಮಲ್ಲಿದ್ದು ಭತ್ತನ ಹೊರ ರಾಜ್ಯಕ್ಕೆ ಏನಪ್ಪ ಮಾರಿದೀವಿ ಅಂತಂದರೆ ಆಮೇಲೆ ಆ ಭತ್ತನ ಹೊರಗೆ ಹೋದ್ಮೇಲೆ ನಮ್ಮಲ್ಲಿ ಏನು ಉಳಿದೇ ಇಲ್ಲ. ಅದಕ್ಕೆ ಕಾರಣ ಮೇನ್ ಏನಂದ್ರೆ, ಈ ಹೊರ ರಾಜ್ಯದಿಂದ ನಾವು ಭತ್ತವನ್ನು ದೊಡ್ಡ ಪ್ರಮಾಣದಲ್ಲಿ ತರಿಸ್ಬೇಕು. ಅದಕ್ಕೆ ಸರ್ಕಾರದಲ್ಲಿ ಸಾಕಷ್ಟು ಒಂದು ಆವರ್ತನ ನಿಧಿ ಅಂತ ಇದೆ. ಅದು ಸುಮಾರು 1000 ಕೋಟಿ ಅಂದಾಜಿದೆ ಈಗ ಸದ್ಯ. ಅವರು ಅದ್ರ ಮೂಲಕ ಪಕ್ಕದಲ್ಲಿ ಏನಪ್ಪ ಬಿಹಾರ್, ಪಶ್ಚಿಮ ಬಂಗಾಲ್ ಬೇಕಾದಷ್ಟು ರೇಕ್ ಕಟ್ಲೆ ಭತ್ತ ತರಿಸ್ಲಿಕ್ಕೆ, ಅಕ್ಕಿ ಏನಪ್ಪ ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ತರಿಸಿಕೊಂಡು ಇಲ್ಲೇನಾದರೂ ಅವರು ಸ್ಟೋರ್ ಮಾಡಿಕೊಂಡು ನಮ್ಮ ಮಿಲ್ಗಳಿಗೆ ಅವರು ಕ್ರಷಿಂಗ್ ಆಧಾರದ ಮೇಲೆ ನಮಗೆ ಕೊಟ್ಟರೆ, ನಾವು ಏನಪ್ಪ ಬಾಡಿಗೆ ಆಧಾರದ ಮೇಲೆ ಏನಪ್ಪ ನಾವು ಅದನ್ನ ಭತ್ತನ ಹೊಡೆದು ಅಕ್ಕಿ ಕೊಟ್ಟರೆ ಅದನ್ನು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡಿದಾಗ ಎಷ್ಟೋ ಏನಪ್ಪ ಬೆಲೆ ಕಡಿಮೆ ಆಗಲಿಕ್ಕೆ ಒಂದೇನಪ್ಪ ಕಾರಣ. ಖಂಡಿತ. ಸಣ್ಣ ಸುಗಪ್ಪ ಅವರೇ, ಸೋಮೇಶ್ ಅವರೇ, ಮಾಧವಿ ಅವರೇ ಹಾಗೂ ಅರುಣ್ ಪರಮೇಶ್ವರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಕ್ಕಿ ಸುತ್ತ ಇರುವಂತಹ ಸಾಕಷ್ಟು ಕಥೆಗಳನ್ನು ಕೂಡ ಹೇಳಿದ್ರಿ. ಧನ್ಯವಾದಗಳೆಲ್ಲರಿಗೂ ಕೂಡ. ನಮ್ಮ ಜೊತೆ ಶಿವಮೊಗ್ಗದಿಂದ ಬಸವರಾಜಪ್ಪ ಕೂಡ ಜಾಯ್ನ್ ಆಗಿದ್ರು. ಬಸವರಾಜಪ್ಪ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಅಕ್ಕಿ ಅಂದರೆ ಬರೀ ಸೋನಾ ಮಸೂರಿ ಅಂತಲೇ ಹೆಚ್ಚು ಜನ ತಿಳ್ಕೊಂಡಿರುವಂಥದ್ದು. ಆರೋಗ್ಯದ ಹಿತದೃಷ್ಟಿಯಿಂದಲೂ ಬೇರೆ ರೀತಿಯ ಹಲವಾರು ಅಕ್ಕಿಗಳಿದೆ. ಜೊತೆಗೆ ಸರ್ಕಾರ ತತ್ಕ್ಷಣ ಈ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು, ನಿಯಂತ್ರಿಸಬೇಕು ಅನ್ನೋ ಆಶಯದೊಂದಿಗೆ ಇವತ್ತಿನ ಬಿಗ್ ಡಿಬೇಟ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.